ಸಾಲೆ ಇಲ್ದಿರ ಒಂದು ಇಷ್ಟು ಚೆನ್ನಾಗಿ ತೆಗಿಬೋದು ಅಂತ ಇವತ್ತೇ ನಿಮ್ಗೆ ಅರ್ಥ ಆಗಿದ್ದು ಫಿಲಮ್. ಎಲ್ಲರೂ ಖಂಡಿತ ನೋಡಿ. ಥ್ಯಾಂಕ್ ಯು. ಸರ್ ಕಾನ್ಸೆಪ್ಟ್ ಏನು ಅನಿಸ್ತು ಸರ್ ನಿಮಗೆ? ಟೈಮ್ ಲೂಪ್ ಕಾನ್ಸೆಪ್ಟ್ ಬಗ್ಗೆ ಕಾನ್ಸೆಪ್ಟು ನಾವು ನೋಡಿದ್ವಿ. ಫಾರ್ ಎಕ್ಸಾಂಪಲ್ ನೆಟ್ಫ್ಲಿಕ್ಸಲ್ಲಿ ಡಾರ್ಕ್ ಸೀರೀಸ್ ಎಲ್ಲ ಬರ್ತವೆ. ಸ್ವಲ್ಪ ಅದೇ ಥರ ಅನ್ಸೋದ್ರೂ ಇದು ತುಂಬ ವಿಭಿನ್ನವಾಗಿದೆ. ಯಾಕಂದರೆ ನಮ್ಮ ಈ ಕರೆಂಟ್ ಜನ್ರೇಷನ್ ಅವರಿಗೆ ಈ ಮೆಸೇಜ್ ತಲುಪೋದು ಇಷ್ಟು ಸರಳವಾಗಿ ತಲುಪಿಸ್ಬೋದು ಅನ್ನೋದಕ್ಕೆ ಒಂದು ಉದಾಹರಣವಾಗಿದೆ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಹಾಂ, ತುಂಬ ಚೆನ್ನಾಗಿದೆ ಮೂವಿ. ಇಫ್ ಯು ರಿಯಲಿ ಎಂಥೂಸಿಯಾಸ್ಟಿಕ್ ಅಬೌಟ್ ನಾರ್ಮಲ್ ಜಾನರ್ನ ಬಿಟ್ಬಿಟ್ಟು ಔಟ್ ಆಫ್ ಅ ಜಾನರ್ ಒಂದು ಒಳ್ಳೆ ಮೂವಿನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸ್ಮಾಲಾಗಿ ಹೇಳ್ಬೇಕಂದ್ರೆ ಐ ಆಮ್ ಸೋ ಸಾರಿ, ಬಟ್ ನಾನು ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ. ಬಟ್ ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಅಬೌಟ್ ದ ಟೈಮ್ ಟ್ರಾವೆಲರ್ ಆಗಿರಲಿ, ಪ್ಯಾರಲಲ್ ಯೂನಿವರ್ಸ್ ಬಗ್ಗೆ ನಿಮಗೆ ಆಸಕ್ತಿ ಇದ್ದರೆ ತುಂಬ ಈ ಸಿನಿಮಾ ಹಿಡ್ದು ಕೂಡಿಸುತ್ತೆ. ಎಲ್ಲೂ ಒಂದು ಸೀನ್ ಕೂಡ ನಮಗೆ ಏನು ಅಂತ ಬೋರ್ ಆಗ್ತಿದೆ ಆ ಥರ ಏನೂ ಅನಿಸಿಲ್ಲ. ಇಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್ ಮತ್ತು ಎಲ್ಲರೂ ನೋಡಬೇಕು. ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅನ್ನೋ ಥರ ಜಸ್ಟ್ ಹೊಸಬ್ರು ಮೂವಿ ಹೆಂಗೋ ಇರುತ್ತೆ ಅಂತ ನೀವು ಇಗ್ನೋರ್ ಮಾಡಿದರೆ ಡೆಫಿನೆಟ್ಲಿ ಗೋನ ಲೂಸ್ ಸಮಥಿಂಗ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಸಮಥಿಂಗ್ ಯೂನಿಕ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಕನ್ನಡ ಸಿನಿಮಾಗೆ ಇದೊಂದು ಒಳ್ಳೆ ಸಿನಿಮಾ ಅಂತಲೇ ಹೇಳ್ಬೋದು. ಆಲ್ ದ ಬೆಸ್ಟ್ ಟು ದ ಟೀಮ್. ಥ್ಯಾಂಕ್ ಯು. ಮೆದುಳಿಗೆ ಚೆನ್ನಾಗಿ ಇದು ಕೊಡ್ತಾ ಇದೆ ಈ ಬರೀ ಒಂದೇ ಥರ ಸಿನಿಮಾ ನೋಡಿ 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 ಹಳೇದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಬ್ರೈನ್ಗೊಂದು ಟಾನಿಕ್ ಥರ ಶುರುವಾಗಿದೆ. ಆಲ್ ದಿ ಬೆಸ್ಟ್. ಸ್ಟೋರಿ ಇಷ್ಟ ಆಯಿತು. ಸೊ ಆ ಸತ್ಯವಾದ ಕಲಿಯುವುದು ಇದನ್ನು ಮಾಡಿದ್ದು ತುಂಬ ಇಷ್ಟ ಆಯಿತು. ಎಲ್ಲರೂ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಹೊಸ ತಂಡ, ಹೊಸದಾಗಿ ಹೊಸ ಕಾನ್ಸೆಪ್ಟಿಂದ ಬಂದಿದ್ದಾರೆ. ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನಗೆ. ಓಕೆ, ಥ್ಯಾಂಕ್ ಯು. ಸರ್ ಹೆಂಗಿದೆ ಪಿಕ್ಚರ್? ಸೊ ಮೂವಿ ಹೊಸ ಕಾನ್ಸೆಪ್ಟು ಚೆನ್ನಾಗಿದೆ, ಚೆನ್ನಾಗಿ ತೆಗೆದಿದ್ದಾರೆ. ನೋಡ್ತಿದ್ರೆ ಲೈಕ್ ಒಂಥರ ದೇವ್ರದ್ದು ಇದ್ರದ್ದು ತೆಗ್ದಿರೋ ರೀತಿ ನೀತಿ ಎಲ್ಲ ಒಂಥರ ಚೆನ್ನಾಗಿದೆ ಸರ್. ಕಾನ್ಸೆಪ್ಟ್ ಹೊಸದು. ಇಟ್ಸ್ ರಿಯಲಿ ಗುಡ್ ಮೂವೀಸ್. ಥ್ಯಾಂಕ್ ಯು. ಸರ್ ಹೆಂಗಿದೆ ಪಿಕ್ಚರ್? ಮೂವಿ ಸಖತ್ತಾಗಿದೆ ಸರ್. ಒಂದು ಹೊಸ ತಂಡ ಹೊಸ ಪ್ರಯತ್ನ ಮಾಡಿದ್ದಾರೆ. ಬಟ್ ಮೂವಿ ಏನು ಅಂದ್ಕೊಂಡು ಬಂದಿದ್ದೆ, ಬಟ್ ಇಲ್ಲಿ ಗ್ರಿಪ್ಪಾಗಿ ಚೆನ್ನಾಗಿ ಕೂರಿಸ್ತಾರೆ ಸೀಟಲ್ಲಿ. ಆಡಿಯನ್ಸು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಒಳ್ಳೆ ಸಿನಿಮಾನ ಗೆಲ್ಸಿ ಅಂತ ಹೇಳೋದು. ಸರ್ ಹೆಂಗಿದೆ? ಚೆನ್ನಾಗಿದೆ. ಸರ್ ಹೆಂಗಿದೆ? ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮೂವಿ. ತುಂಬ ಸಸ್ಪೆನ್ಸ್ ಇದೆ. ಮತ್ತು ಸ್ಟಾರ್ಟಿಂಗಿಂದ ಕೊನೆವರೆಗೂ ನಮ್ಮನ್ನು ಕೊನೆವರೆಗೂ ಕೂರಿಸುತ್ತೆ. ಏನಾಗುತ್ತೆ ತುಂಬ ಚೆನ್ನಾಗಿದೆ. ಒಂದು ಹೊಸ ಪ್ರಯತ್ನ ಹೊಸದಾಗಿದೆ ಕಾನ್ಸೆಪ್ಟ್. ಸರ್ ಹೆಂಗಿದೆ ಸರ್? ಚೆನ್ನಾಗಿದೆ. ಹೆಂಗಿದೆ ಸರ್? ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ನೋಡ್ಬೋದು. ನನ್ನ ಮೇಲೆ ಸರ್ ಹೆಂಗಿದೆ ಸರ್? ಒಂದು 4 ಕಾನ್ಸೆಪ್ಟಲ್ಲಿ ಹೋಗುತ್ತೆ. ಆ್ಯಕ್ಚುಲಿ ಫಸ್ಟ್ ಹಾಫ್ ಚೆನ್ನಾಗಿತ್ತು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೆಕೆಂಡ್ ಹಾಫ್ ಓಕೆ ಫ್ಲ್ಯಾಟಾಗಿ ಹೋಗುತ್ತೆ ಅಂತ. ಬಟ್ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಸ್ವಲ್ಪ ವಿಭಿನ್ನವಾಗಿ ಎತ್ಕೊಂಡು ಹೋಗುತ್ತೆ. ಬಟ್ ಕ್ಲೈಮ್ಯಾಕ್ಸ್ವರೆಗೂ ಆಡಿಯನ್ಸ್ನ ಸ್ವಲ್ಪ ಆ ಕಡೆ ಈ ಕಡೆ ನೋಡೋಕ್ಕೆ ಬಿಡಲ್ಲ. ಆ್ಯಕ್ಚುಲಿ ಬೇಕಂದರೆ ಗಿರಿ ಅಂತ ಡೈರೆಕ್ಷನ್ ಮಾಡಿದ್ದು, ಆಮೇಲೆ ವಿತ್ ಅಡ್ರಿನ ಮಾಡಿದ್ದು ಕೂಡ ತುಂಬ ಅದ್ಭುತವಾಗಿದೆ. ಆಮೇಲೆ ಡೈಲಾಗ್ಸ್ ಓರಿಯೆಂಟೆಡ್ ಆಗಲಿ, ಕ್ಯಾಮ್ರಾ ವರ್ಕ್ ಆಗಲಿ ತುಂಬ ಚೆನ್ನಾಗಿದೆ. ಎಡಿಟಿಂಗ್ ಪೋರ್ಷನ್ಸ್ ಆಗಲಿ ಚೆನ್ನಾಗಿದೆ. ಅದರಿಂದ ಹೊಸ ಒಂದು ತಂಡಕ್ಕೆ ಎಲ್ಲರೂ ಒಂದು ಪ್ರೋತ್ಸಾಹ ಕೊಡಬೇಕಂತ ನಮ್ಮ ಕಡೆಯಿಂದ ಕೇಳ್ಕೊತೀವಿ. ಬಟ್ ತುಂಬ ಚೆನ್ನಾಗಿದೆ. ನೀವು ಕೂಡ ತುಂಬ ಸಪೋರ್ಟ್ ಮಾಡಿದ್ರೆ ಟೀಮ್ಗೆ ಸ್ವಲ್ಪ ಇದಾಗುತ್ತೆ. ನೈಸ್, ಟೋಟಲಿ ನೈಸ್. ಶಾಲಿವನ ಶಕೆ ಒಂದು ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ. ತುಂಬ ಖುಷಿ ಆಯಿತು ನೋಡಿ, ಹೊಸಬ್ರು ಸೇರಿ ಮಾಡಿದಂಥ ಒಂದು ಸಿನಿಮಾ. ಒಂದು ಟೈಮ್ ಲೂಪ್ ಕಥೆಯನ್ನು ಹೊಂದಿದಂಥ ಸಿನಿಮಾ. ಅಂದರೆ ಫಸ್ಟಿಂದ ಎಂಡ್ವರೆಗೂ ತುಂಬ ಇಂಟ್ರೆಸ್ಟಾಗಿ ಕೂರಿಸುತ್ತೆ ಸಿನಿಮಾ. ತುಂಬ ಖುಷಿಯಾಗುತ್ತೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದ ಸಿನಿಮಾಗಳನ್ನ ನೋಡಿ, ದಯವಿಟ್ಟು ಹೊಸ ತಂಡಗಳನ್ನ ಬೆಳೆಸಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ತುಂಬ ಚೆನ್ನಾಗಿತ್ತು ಮೂವಿ, ಇಷ್ಟ ಆಯಿತು ತುಂಬ. ಸೈಡ್ ವಿಂಗ್ ತಂಡ ನಮ್ಮ ಮೊದಲಿಂದನೂ ಗೊತ್ತು. ಸೊ ಡ್ರಾಮಾ ಇದರ ಥಿಯೇಟ್ರಲ್ಲಿ ತುಂಬ ಹೆಸರು ಮಾಡಿದೆ ಅಲ್ವಾ. ಸೊ ಹಾಗೆ ಮೂವಿ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಒಂದು ಹೊಸ ಕಾನ್ಸೆಪ್ಟ್, ಒಂದು ಹೊಸ ಇದು ತೋರಿಸಿದ್ದಾರೆ. ಸೊ ಎಲ್ಲರೂ ಆ್ಯಕ್ಟಿಂಗ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಒಳ್ಳೆಯದಾಗಲಿ. ಹೀಗೆ ನೀವು ಸ್ಪ್ರೆಡ್ ಮಾಡಿ ತುಂಬ ಜನಕ್ಕೆ, ಆಗ ಬರ್ತಾರೆ ಜನ. ಇಂಥ ಮೂವೀಸ್ ಈಗ ಹೊಸತಲ್ವಾ, ಹೊಸ ತಂಡಕ್ಕೆ ಸ್ವಲ್ಪ ಪ್ರೋತ್ಸಾಹ ಕೊಡಿ ಎಲ್ಲರೂ. ಹೊಸ ಯಾವುದೋ ಇಂಗ್ಲೀಷಲ್ಲಿ ನಾವು ನೋಡ್ತೀವೋ ಟೈಮ್ ಟ್ರಾವೆಲ್ ಬಗ್ಗೆ ಅಥವಾ ಪ್ಯಾರಲಲ್ ಯೂನಿವರ್ಸು, ಅದು ನಮ್ಮ ಇಂಡಿಯನ್ ಮೈಥಾಲಜಿಲಿನೂ ಮುಂಚೆ ಇದೆ. ಅದರದ್ದು ಒಂದು ಕನೆಕ್ಷನ್ ತೊಗೊಂಡು ಇಲ್ಲಿ ಒಂದು ಕತೆ ಮಾಡಿ, ಹಳ್ಳಿ ಕತೆ ಮಾಡಿ ಅದಕ್ಕೆ ಕನೆಕ್ಟ್ ಮಾಡಿದ್ದಾರೆ. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಸೊ ನಾನು ಈ ಥರ ತುಂಬ ನೋಡ್ತಾ ಇರ್ತೀನಿ. ಅಂದರೆ ಬೇರೆ ಲ್ಯಾಂಗ್ವೇಜಸ್ಸಲ್ಲಿ, ಅಂದರೆ ಜರ್ಮನ್ದು ಅಥವಾ ಡಾರ್ಕ್ ಎಲ್ಲ ಬಂದಿದೆ. ಅದೇ ಥರ ಇವರು ಕನ್ನಡದಲ್ಲಿ ಮಾಡಿದ್ದಾರೆ. ಇದೇ ಫಸ್ಟ್ ಟೈಮ್ ನಾನು ಈ ಥರದ್ದು ನೋಡ್ತಾ ಇರೋದು ಯಾವುದಾದ್ರೂ ಕನ್ನಡದಲ್ಲಿ. ಸೊ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಸರ್ ಬನ್ನಿ.
ನಮಸ್ಕಾರ. ತುಂಬ ಚೆನ್ನಾಗಿದೆ, ಒರಿಜಿನಲ್ ಸ್ಟೋರಿ, ಎಲ್ಲ ಹೊಸ ಆ್ಯಕ್ಟರ್ಸು. ಇಂಥ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು. ಕನ್ನಡದಲ್ಲಿ ಇಂಥ ಫಿಲಮ್ಸ್ ಬರೋದು ತುಂಬ ರೇರು. ಇಂಥ ಫಿಲಮ್ಸ್ ಪ್ರೋತ್ಸಾಹ ಕೊಟ್ಟರೆ ಇಂದು ಒಳ್ಳೊಳ್ಳೆ ಕಥೆಗಳು ಬರ್ಬೋದು. ನಾವೇ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಬೇರೆ ಯಾರು ಮಾಡ್ತಾರೆ ಅಷ್ಟೇ. ಥ್ಯಾಂಕ್ ಯು. ಚೆನ್ನಾಗಿತ್ತು. ತುಂಬ ವಿಭಿನ್ನವಾದ ಕಥೆ. ಬೇರೆ ಭಾಷೆಯಲ್ಲಾದರೆ ಇನ್ನೂ ಹೆಚ್ಚು ಜನ ಬಂದು ನೋಡ್ತಾರೆ. ಹೊಸ ತಂಡ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಪ್ರೋತ್ಸಾಹ ಕೊಡಬೇಕು. ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲರೂ ಬನ್ನಿ, ಖಂಡಿತ ಬನ್ನಿ. ಒಂದೊಳ್ಳೆ ಕನ್ನಡ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರಿಗೂ ರಿಕ್ವೆಸ್ಟ್ ಏನು ಅಂದರೆ ಥಿಯೇಟರ್ಗೆ ಬಂದು ನೋಡಿ ಇಂಥ ಸಿನಿಮಾನ. ಇವರಿಗೂ ಇನ್ನೂ ಶೋಸ್ ಬುಕ್ ಆಗುತ್ತೆ. ಈ ಥರ ಕಂಟಿನ್ಯೂಡ್ ಸಪೋರ್ಟ್ ಇರಲಿ. ಆ್ಯಂಡ್ ನಮ್ಮ ಆಟೋದಯ ಸೂಪರ್. ಥ್ಯಾಂಕ್ ಯು.